ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಯುಪಿ ಸಿಎಂ ಜಸ್ಟ್ ಮಿಸ್. ಯೋಗಿ ಆದಿತ್ಯನಾಥ್ ಅವರ ಕಾನ್ವೆ ಮೇಲೆ ಅಟ್ಯಾಕ್. ಕಲ್ಲು ತೂರಿದ್ರು, ಗುಂಡಿನ ಮಳೆ ಸುರಿಸಿಬಿಟ್ರು. AK-47 ತೆಗೆದುಕೊಂಡು ಯೋಗಿ ರಕ್ಷಿಸೋದಕ್ಕೆ ಹೆಲಿಕಾಪ್ಟರ್ನಲ್ಲಿ ಎಂಟ್ರಿ ಕೊಟ್ಟರು IPS ಅಧಿಕಾರಿ. ಇದು ಫಿಲ್ಮ್ ಸ್ಟೋರಿ ಅಂತ ಅನ್ನಿಸಿದ್ರು ಸತ್ಯ. 2017ರಿಂದ UP CM ಆಗಿರೋ ಯೋಗಿಗೆ ಕೊಲೆ ಬೆದರಿಕೆಗಳು ಬರ್ತಾನೆ ಇದೆ. ಹೀಗೆ ಧಮಕಿ ಹಾಕಿದ್ದವರಿಗೆ ಪೊಲೀಸರು ಟ್ರೀಟ್ಮೆಂಟ್ ಕೂಡ ಪರ್ಫೆಕ್ಟ್ ಆಗಿ ಕೊಡ್ತಾರೆ. ನಿಮಗೆ ಯೋಗಿ ಮೇಲೆ ನಡೆದಿದ್ದ ಈ ರೋಚಕ ಅಟ್ಯಾಕ್ ಬಗ್ಗೆ ಎಷ್ಟು ಗೊತ್ತಿದೆಯೋ ನಮಗಂತೂ ಗೊತ್ತಿಲ್ಲ. ಆದ್ರೆ ಇವತ್ತು ಈ ಅಟ್ಯಾಕ್ ಕುರಿತು ನಿಮ್ಗೆ ಹೇಳಲೇಬೇಕು. 2008ರಲ್ಲಿ ಯೋಗಿ ಆದಿತ್ಯನಾಥ್ ಅವರು ಗೋರಖಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ರು. ಅವರು ಏನೇ ಮಾಡಿದ್ರು ಏಕ್ ಮಾರ್ ದೋ ತುಕುಡ ಅನ್ನೋ ರೀತಿ ಇರುತ್ತೆ. ಅವರ ಮೇಲೆ ಅನೇಕ ಬಾರಿ ಅಟ್ಯಾಕ್ ಮಾಡುವ ಪ್ರಯತ್ನಗಳು ಕೂಡ ನಡೆದಿದೆ. ಹೀಗೆ 2008ರಲ್ಲಿ ಮುಕ್ತಾರ್ ಗ್ಯಾಂಗ್ ಯೋಗಿ ಅವರ ಮೇಲೆ ಅಟ್ಯಾಕ್ ನಡೆಸುತ್ತೆ. ಅವತ್ತು ಭಾನುವಾರ ಸೆಪ್ಟೆಂಬರ್ 7ನೇ ತಾರೀಕು 2008ರ ಇಸ್ವಿ. ಆಜಂಗರ್ನಲ್ಲಿ ಕಾರ್ಯಕ್ರಮವೊಂದಕ್ಕೆ ಯೋಗಿ ಭಯೋತ್ಪಾದನೆ ವಿರುದ್ಧ ರ್ಯಾಲಿ ಮಾಡುವುದಕ್ಕೆ ಅಂತ ಹೋಗಿದ್ರು. ಯೋಗಿ ಸ್ಥಳಕ್ಕೆ ಹೋಗ್ತಾ ಇದ್ದಂತೆ ಅವರ ಮೇಲೆ ಅಟ್ಯಾಕ್ ಆರಂಭವಾಗಿ ಬಿಡುತ್ತೆ. ಅವರ ಕಾರಿನ ಮೇಲೆ ಕಲ್ಲು ತೂರಲಾಗುತ್ತೆ, ಗುಂಡಿನ ಮಳೆ ಸುರಿಸುತ್ತಾರೆ, ಪೆಟ್ರೋಲ್ ಬಾಂಬ್ಗಳನ್ನ ಕೂಡ ಹಾಕ್ತಾರೆ. ವಿಚಾರ ಗೊತ್ತಾಗಿದ್ದೇ ತಡ IPS ಅಧಿಕಾರಿ ಬ್ರಿಜ್ಲಾಲ್ ಹೆಲಿಕಾಪ್ಟರ್ ಅನ್ನ ತೆಗೆದುಕೊಂಡು ಸ್ಪಾಟ್ಗೆ ಹೋಗ್ತಾರೆ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ದಾಳಿ ಆಗಿತ್ತು ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ ಬಿಡಿ. ಯೋಗಿ ಅವರನ್ನ ಅಲ್ಲಿಂದ ರಕ್ಷಿಸಿ ಕರೆತರೋದ್ರಲ್ಲಿ ಅವತ್ತಿನ ಆ ಪ್ರಯತ್ನ ಯಶಸ್ವಿಯಾಗಿತ್ತು. ಮಾಜಿ IPS ಅಧಿಕಾರಿ ಬ್ರಿಜ್ಲಾಲ್ ಹೇಳುವಂತೆ, ನಾನು UPಯಲ್ಲಿ ಕಾನೂನು ಸುವ್ಯವಸ್ಥೆ ADGP ಆಗಿದ್ದೆ. ಸೆಪ್ಟೆಂಬರ್ 7ನೇ ತಾರೀಕು 2008ರಲ್ಲಿ ಆಜಂಗರ್ನಲ್ಲಿ ಯೋಗಿ ಅವರ ಕಾನ್ವೆ ಮೇಲೆ ಅಟ್ಯಾಕ್ ಆಗಿತ್ತು. ಈ ಅಟ್ಯಾಕ್ ಹಿಂದೆ 2005ರ ದ್ವೇಷದ ಕಾರಣ ಇತ್ತು. ಮವು ಅನ್ನುವಂತಹ ಪ್ರದೇಶದಲ್ಲಿ ಸಾಂಪ್ರದಾಯಿಕ ಹಿಂಸಾಚಾರ ನಡೀತಾ ಇತ್ತು. ಈ ದಂಗೆಯ ಹಿಂದೆ ಮುಕ್ತಾರ್ನ ಕೈವಾಡ ಇತ್ತು. ಅನೇಕರು ಅವನು ಜೀಪ್ನಲ್ಲಿ AK-47 ಹಿಡಿದು ತಿರುಗಾಡ್ತಾ ಇದ್ದಿದ್ದನ್ನ ನೋಡಿದ್ರು ಕೂಡ. ವಿಚಾರ ಕೂಡಲೇ ಗೋರಖ್ಪುರ್ನ ಸಂಸದರಾಗಿದ್ದ ಯೋಗಿ ಅವರಿಗೆ ಗೊತ್ತಾಯ್ತು. ಗೊತ್ತಾಗಿದ್ದೇ ತಡ ಸ್ವತಃ ಯೋಗಿಜಿ ಅವತ್ತು ಮವು ಪ್ರದೇಶಕ್ಕೆ ತೆರಳಿದ್ರು. ಆದ್ರೆ ಅವರಿಗೆ ಘಟನಾ ಸ್ಥಳಕ್ಕೆ ಹೋಗೋದಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಅವರನ್ನ ಅಲ್ಲಿಂದ ವಾಪಸ್ ಕಳಿಸಲಾಗಿತ್ತು. ಆಗ UP CM ಆಗಿ ಅಧಿಕಾರದಲ್ಲಿದ್ದದ್ದು ಮುಲಾಯಂ ಸಿಂಗ್. ಅಕ್ಟೋಬರ್ 14ರಂದು ಮವುನಲ್ಲಿ ಗಲಭೆ ಆರಂಭ ಆಗಿತ್ತು. ಕೇವಲ 4-5 ಗಂಟೆಗಳ ಒಳಗೆ ಎಲ್ಲವೂ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇತ್ತು. ಈ ಘಟನೆಯಲ್ಲಿ ಅನೇಕ ಹಿಂದೂ ಮುಸ್ಲಿಮರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು. ಆದ್ರೆ ಮುಕ್ತಾರ್ ಮೇಲೆ SP ಸರ್ಕಾರ ಯಾವುದೇ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ಹೀಗಾಗಿ ಯೋಗಿಜಿ 2008ರಲ್ಲಿ ಮತ್ತೆ ಘರ್ಜಿಸಿದ್ರು. ಕಾರಣ, ಮವು ಗಲಭೆಯಲ್ಲಿ ಸತ್ತವರಿಗೆ ನ್ಯಾಯ ಸಿಕ್ಕಿರಲಿಲ್ಲ ಅನ್ನೋ ಆಕ್ರೋಶ ಯೋಗಿ ಅವರಲ್ಲಿತ್ತು. ಹೇಗಾದ್ರೂ ಮಾಡಿ 2005ರಲ್ಲಿ ನಡೆದಿದ್ದ ಗಲಭೆಯಲ್ಲಿ ಉಂಟಾಗಿದ್ದ ಸಾವು ನೋವುಗಳಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂತಹ ಛಲ ಯೋಗಿ ಅವರಲ್ಲಿತ್ತು. ಇದರ ಮುಂದುವರೆದ ಭಾಗವಾಗಿ IPS ಅಧಿಕಾರಿ ಬ್ರಿಜ್ಲಾಲ್ ಅವರು ಹೇಳ್ತಾರೆ, ಹಿಂದೂ ಯುವ ವಾಹಿನಿಯ ಸಮಾವೇಶಕ್ಕೆ DAV ಕಾಲೇಜನ್ನ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಆದರೆ ಸ್ಥಳಕ್ಕೆ ತಲುಪೋದಕ್ಕೂ ಮೊದಲೇ ಯೋಗಿ ಅವರ ಕಾನ್ವೆ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. ಘಟನೆಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದ. 6 ಮಂದಿಗೆ ಗಾಯಗಳಾಗಿತ್ತು. ಇದನ್ನ ಕೇಳಿದಾಗ ಗೊತ್ತಾಗುತ್ತೆ ಆಜಂಗರ್, ಮವು, ಗಾಜಿಪುರದಲ್ಲಿ ಮುಕ್ತಾರ್ ಹೇಗೆ ತನ್ನ ಪಾರುಪತ್ಯವನ್ನ ಸಾಧಿಸಿಕೊಂಡಿದ್ದ ಅಂತ. ಘಟನೆ ಬಳಿಕ ಒಬ್ಬ ಪ್ರಬಲ ನಾಯಕನಾಗಿ ಯೋಗಿಜಿ ಬೆಳೆದು ನಿಲ್ತಾರೆ. ನಂತರ ಮಾಫಿಯಾಗಳ ಬೆನ್ನನ್ನ ಕಟ್ಟಿ ಹಾಕ್ತಾರೆ. ಪಂಜಾಬಿಂದ ಮುಕ್ತಾರ್ನನ್ನ UPಗೆ ಕರೆತಂದು ಜೈಲಿನಲ್ಲಿ ಹಾಕಲಾಗುತ್ತೆ. 28 ಮಾರ್ಚ್ 2024ರಲ್ಲಿ ಮುಕ್ತಾರ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾನೆ. ಅಲ್ಲಿಗೆ ಪೂರ್ವಾಂಚಲದ ಒಂದು ಮಾಫಿಯಾ ಗ್ಯಾಂಗ್ನ ಯುಗಾಂತ್ಯವಾದಂತಾಯಿತು. ಯೋಗಿ ನಿಜಕ್ಕೂ ಕೂಡ ಇಂತಹ ಮಾಫಿಯಾಗಳಿಗೆ ಸಿಂಹ ಸ್ವಪ್ನ ಅನ್ನೋದ್ರಲ್ಲಿ 2 ಮಾತಿಲ್ಲ. ನೋಡಿ, ಒಬ್ಬ ವ್ಯಕ್ತಿ ತನ್ನ ಜನರಿಗೆ ನ್ಯಾಯ ಕೊಡಿಸೋದಕ್ಕೆ ಯಾವ ಪರಿ ಹೋರಾಟ ಮಾಡ್ತಾನೆ ಅನ್ನೋದಕ್ಕೆ ಯೋಗಿಜಿ ಬೆಸ್ಟ್ ಎಕ್ಸಾಂಪಲ್. ಯೋಗಿಜಿ ಮುಂದೆ PM ಆದ್ರೂ ಕೂಡ ಆಶ್ಚರ್ಯವಿಲ್ಲ ಮತ್ತು ದೇಶ ಅವರ ಕೈಯಲ್ಲೂ ಸುಭದ್ರವಾಗಿರುತ್ತೆ. ಅದರಲ್ಲಿ 2 ಮಾತಿಲ್ಲ. ನಮಸ್ಕಾರ.